ಸರ್ ಈಗ ಪ್ರೆಸೆಂಟ್ ಒಂದು 16 ಹಸು ಹಾಲು ಕರಿತಾ ಇದೆ. ಫಾರ್ಮ್ ಪ್ರೊಡಕ್ಷನ್ ಬಂದ್ಬಿಟ್ಟು ಡೈಲಿ 250 ಲೀಟರ್ಸ್ ಇದೆ. ಎಚ್ ಎಫ್ ಅಂತ ನಾವು ಕನ್ಸಿಡರ್ ಮಾಡಬೇಕಂದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ತೊಗೋಬೇಕು. ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದ್ರ ಮೇಲೆ ವೈಟ್ ಪ್ಯಾಚಸ್ ತೊಗೋಬೇಕು. ಪ್ಯೂರ್ ಎಚ್ ಎಫ್ ಯಾವುದೇ ಇರ್ಬೋದು, ಎಲ್ಲ ಕಿವಿ ಒಂದೇ ಸ್ಟ್ರೈಟ್ ಲೈನಲ್ಲಿರುತ್ತೆ. ಯಾವುದೇ ಎಚ್ ಎಫ್ ಇರ್ಬೋದು, ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಫೇಸ್ ಬ್ಯಾಕ್ ಬೋನ್ ಏನಿರುತ್ತಲ್ಲ ಫುಲ್ ಸ್ಟ್ರೈಟ್ ಇರಬೇಕು. ಫಸ್ಟ್ ಕರು ಹಾಕಿದೆ ಇದು. ಇವಾಗ ಒಂದು 25 ಲೀಟ್ರ್ ಡೈಲಿ ಪ್ರೊಡಕ್ಷನ್ ಇದೆ. ABS ಸಮೇನ್ ಯೂಸ್ ಮಾಡ್ತೀವಿ, WWS ಅದು 2 ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀವಿ. 15 ಅನಿಮಲ್ಸ್ ಕರಿತಾ ಇದೆ ಅಂದರೆ ಇನ್ನೊಂದು ಮಂತಲ್ಲಿ ಇನ್ನೊಂದು 10 ಹಸು ಕರು ಹಾಕುತ್ತೆ. ಆ ಥರ ಆವಾಗ ನಮ್ಗೆ ಏನಾಗುತ್ತೆ ಅಂದರೆ 300+ ಆಗುತ್ತೆ ಮಿಲ್ಕ್. ಅಷ್ಟು ನಮಗೆ ಒಳ್ಳೆ ಕ್ವಾಲಿಟಿ ಹಸು ಇದ್ದಿದ್ದು ಕರ್ನಾಟಕದಿಂದ ಅವ್ರು ತೊಗೊಂಡೋಗಿ ಈಗ ನಾರ್ತ್ ಇಂಡಿಯಾ ಫುಲ್ ಡೆವಲಪ್ ಆಗಿದೆ. ಆ ಥರದ ಹಸು ಯಾರು ಆಚೆ ಕೊಡೋಲ್ಲ ಸರ್, ಈ ಸೈಡ್ಗೆಲ್ಲ ಕೊಡೋಲ್ಲ. ಈ ಫಾರ್ಮಲ್ಲಿ ಇದೆ ಅಂದರೆ ನಮ್ಮ ಹರ್ಡಲ್ಲಿ ನಮಗೆ ಯಾವುದು ಸೆಲೆಕ್ಟಿವ್ ಬ್ರೀಡ್ ಇರುತ್ತೆ ಅದನ್ನು ನಾವು ಕೊಡೋದಕ್ಕಾಗಲ್ಲ. ನಮಗೆ ಎಕ್ಸೆಸ್ ಅನ್ನಿಸ್ದಾಗ ಮಾತ್ರ ಆಚೆ ಕೊಡ್ತೀವಿ. ಸಕ್ಸಸ್ಫುಲಿ ಡೈರಿ ರನ್ ಮಾಡಬೇಕಂದ್ರೆ ಇಯರ್ಲಿ 1 ಕಾಫ್ ತೊಗೋಬೇಕು ಅಂತ. ಸರ್ ನಮಸ್ಕಾರ. ಹಾಂ ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ವರುಣ್ ಅಂತ ಹೇಳ್ಬಿಟ್ಟು, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ. ನೀವು ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀರಾ? ಸರ್ ನಾವೀಗ ಒಂದು 15ನೇ ವರ್ಷ ಇದು. 15ನೇ ವರ್ಷ? 15ನೇ ವರ್ಷ. ನಿಮ್ಮ ತಂದೆಯವರು ನಮ್ಮ ತಾತನವ್ರ ಕಾಲದಿಂದ ಮಾಡ್ಕೊಂಬರ್ತಾಯಿದ್ರು. ನಮ್ಮ ತಂದೆ ಅದನ್ನು ಕಂಟಿನ್ಯೂ ಮಾಡಿದ್ರು, ನಾವು ಇದನ್ನು ಇನ್ನೂ ಡೆವಲಪ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್ ಮೊದಲು ಶೆಡ್ ಬಗ್ಗೆ ಹೇಳಿ, ಅಳತೆ ಎಷ್ಟಿದೆ? ಸರ್ ಇದು ಶೆಡ್ ಬಂದ್ಬಿಟ್ಟು 40 ಅಡಿಗೆ 140 ಅಡಿ ಇದೆ. 40/140. ಒಟ್ಟು ಎಷ್ಟು ಹಸುಗಳು ಮೇಯಿಸ್ಬೋದು ಸರ್? ಒಟ್ಟು ಒಂದು 60 ಹಸು ಮೇಯಿಸ್ಬೋದು. ಈಗ ನಮ್ಮದು ಪ್ರೆಸೆಂಟ್ ಒಂದು ಫಾರ್ಮಲ್ಲಿ 45 ಇದೆ. 45 ಇದೆ. ಓಕೆ ಬನ್ನಿ ಸರ್, ನಿಮ್ಮ ಶರ್ಟ್ ತೋರಿಸ್ಕೊಡಿ ಹೇಗಿದೆ ಅಂತ. ಸರ್ ಇದೇನು ಸರ್ ಇದು? ಸರ್ ಇದು ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇದು ಫಸ್ಟ್ ಹಸು ನೋಡೋಣ. ಓಕೆ ಸರ್, ನೀವು ಹೇಳಿದ್ರೆ 45 ಹಸು ಇದೆ. ಪ್ರೆಸೆಂಟ್ಲಿ ಎಷ್ಟು ಹಸುಗಳು ಹಾಲು ಕೊಡ್ತಿದೆ? ಸರ್ ಈಗ ಪ್ರೆಸೆಂಟ್ ಒಂದು 16 ಹಸು ಹಾಲು ಕರಿತಾ ಇದೆ. ಫಾರ್ಮ್ ಪ್ರೊಡಕ್ಷನ್ ಬಂದ್ಬಿಟ್ಟು ಡೈಲಿ 250 ಲೀಟರ್ಸ್ ಇದೆ. ನಾವು ಒಂದು 200 ಲೀಟ್ರ್ ಹೊರಗಡೆ ಕೊಡ್ತಾ ಇದ್ದೀವಿ. ಇನ್ನು 50 ಲೀಟರ್ಸ್ ನಮ್ಮ ಕರುಗಳಿಗೆ, ನಮ್ಮ ಮನೆಗೆ ಯೂಸ್ ಆಗುತ್ತೆ ಪರ್ ಡೇ. ನಮ್ಮ ಮನೇಲಿ ಒಂದು 4-5 ಹಸು ಇರ್ತಾಯಿತ್ತು. 2010 ನಮ್ಮ ಫಾದರ್ ಅವರು ಫುಲ್ ಫ್ಲೆಡ್ಜ್ ಆಗಿ ಇಲ್ಲಿಗೆ ಬಂದರು. ಸೊ ಆವಾಗ ಒಂದು 10 ಹಸುವಿಂದ ಸ್ಟಾರ್ಟ್ ಮಾಡಿದ್ರು. 2014 ಆ ಟೈಮ್ಗೆ ಒಂದು 20 ಹಸು ಆಯಿತು. ಆ ಟೈಮ್ಗೆ ಮತ್ತೆ ಲೋನ್ ತೆಗೆದು ಒಂದು 30 ಹಸು ತನಕ ಮಾಡಿದರು. ಸೊ ನಂದು ಎಜುಕೇಷನ್ನು 2018 ಕಂಪ್ಲೀಟ್ ಆಯಿತು. ಸೊ ಅದಾದಮೇಲೆ ನಾನು ಇದರಲ್ಲಿ ಬಂದೆ. ಸೊ ಆವಾಗ ಮತ್ತಷ್ಟು ಲೋನ್ ತೆಗೆದು ನಾವು ಮತ್ತೆ ಇನ್ನೊಂದು 10 ಹಸು ಜಾಸ್ತಿ ಮಾಡಿದ್ವಿ. ಸೊ ಹಂಗೆ ನಮ್ಮದೊಂದು 60 ಅನಿಮಲ್ಸ್ವರೆಗೂ ಮೇಂಟೈನ್ ಮಾಡಿದ್ವಿ. ಸೊ ಏನಾಗುತ್ತೆ ಅಂದರೆ ನಮ್ಮದು ಏಜ್ಡ್ ಅನಿಮಲ್ಸ್ ನಾವು ಮಡಗೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ, ಯಂಗ್ ಅನಿಮಲ್ಸ್ ಮಾಡ್ಕೊಳ್ತೀವಿ, ಏಜ್ಡ್ ಅನಿಮಲ್ಸ್ ಸೇಲ್ ಮಾಡ್ತಾಯಿರ್ತೀವಿ. ನಮ್ಮಲ್ಲಿ ಯಾವುದು ಫಾರ್ಮ್ ಪ್ರೊಡಕ್ಷನ್, ನಮ್ಮಲ್ಲಿ ಯಾವುದು ಕರು ಹುಡ್ತಾ ಇರುತ್ತೆ ಅದನ್ನು ನಾವು ಡೆವಲಪ್ ಮಾಡಿಕೊಂಡು ಹಳೆ ಹಸು ನಾವು ಸೇಲ್ ಮಾಡ್ತಾಯಿರ್ತೀವಿ. ಸೊ ನಾವು ನೋಡ್ಬೋದು, ನಾವು ಸಾಕಿರೋದೆಲ್ಲ HF, ಎಲ್ಲ HF, ಎಲ್ಲ ಪ್ಯೂರ್ HF. HF ಜೊತೆ ಹಾಲ್ ಬ್ಲ್ಯಾಕ್ ಏನಾದರೂ ಇದೆಯಾ? ಇಲ್ಲ, ಎಲ್ಲ HF ಇದೆ. ಸರ್ ಈಗ ಸೆಲೆಕ್ಷನ್ ಆಫ್ ಕೌಸ್ ಅಂತ ಬಂದಾಗ ಸ್ಟಾರ್ಟಿಂಗ್ ನೀವು ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ? ಸೆಲೆಕ್ಷನ್ ಆಫ್ ಕೌ ಅಂತ ಬಂದಾಗ ನಾವು ಬ್ರೀಡ್ಗೆ ಮೇನ್ ಫೋಕಸ್ ಮಾಡ್ತೀವಿ. ನಾವು ಅನಿಮಲ್ ಪರ್ಚೇಸ್ ಮಾಡಬೇಕಂದ್ರೆ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ, ಬ್ರೀಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ನಿಮ್ಗೆ ಎಕ್ಸಾಂಪಲ್ ಇದೇ ಇರ್ಬೋದು. ಇದಕ್ಕೆ ಒಂದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಇದು ಬಂದ್ಬಿಟ್ಟು ಇದು ಕ್ರಾಸ್ ಬ್ರೀಡ್ ಇದೆ ಹಸು. ಇದು ಆ್ಯಕ್ಚುಲಿ ನಮಗೆ ಅವತ್ತು ಅರ್ಜೆಂಟ್ ಹಾಲ್ಗೆ ನೀಡಿತ್ತು ಅಂತ ಹೇಳ್ಬಿಟ್ಟು ಇದು ತಂದಿರೋದು. ಸೊ ನೀವು ಇದರಲ್ಲೇ ನೋಡ್ಬೋದು, ಇದಕ್ಕೆ ಮತ್ತು ಈ ಹಸುಗೆ ನೋಡ್ಬೋದು, ಇದರಲ್ಲೇ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡಿ, ಇದು ಬಂದು ಪ್ಯೂರ್ HF, ಇದು ಸ್ವಲ್ಪ ಕ್ರಾಸ್ ಬರುತ್ತೆ. ಇದು ಜರ್ಸಿನಲ್ಲಿ ಬಂದಿರೋದು. ಜರ್ಸಿಗೆ HF ಸೆಮೆನ್ ಆದಮೇಲೆ ಬಂದಿರೋದು ಬ್ರೀಡ್ ಇದು. ಸೊ ನೋಡ್ಬೋದು, ಇದು ಕ್ರಾಸ್ ಬ್ರೀಡ್ ಬರುತ್ತೆ, ಹಾಲು ಬರುತ್ತೆ. ಬಟ್ ನಮ್ಗೆ ಮೇನ್ ಬೇಕಾಗಿರೋದು ಬ್ರೀಡ್. ಇದರಷ್ಟು ಹಾಲು ಇದು ಬರೋಲ್ಲ. ಸೊ ಸೈಜು ಆಗ್ಬೋದು ನೋಡಿ, ಅದಕ್ಕೆ ಸೈಜು ಡಿಫ್ರೆನ್ಸ್ ಇದೆ. ಮತ್ತು ಕಲರು ಅಷ್ಟೇ. ಇದು ಒಂದು 3 ಕಲರ್ ಥರ ಕಾಣುತ್ತೆ. ಅಲ್ಲಲ್ಲಿ ನಿಮಗೆ ಜರ್ಸಿದು ಬ್ರೌನ್ ಟ್ರೇಸ್ ಕಾಣಿಸುತ್ತೆ ಈ ಹಸುನಲ್ಲಿ. ನೋಡಿ, HF ಯಾವುದೇ ಆದಾಗ ನಾವು HF ಅಂತ ನಾವು ಕನ್ಸಿಡರ್ ಮಾಡಬೇಕಂದ್ರೆ ಇಲ್ಲ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ತೊಗೋಬೇಕು, ಇಲ್ಲ ಫುಲ್ಲು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದ್ರ ಮೇಲೆ ವೈಟ್ ಪ್ಯಾಚಸ್ ತೊಗೋಬೇಕು. ಅದಾದಮೇಲೆ ಈ ಹಸುಲಿ ಡಿಫ್ರೆನ್ಸ್ ಏನು ಸರ್? ಅದೇ ನೋಡ್ಬೋದು ಸರ್. ಈಗ ನೀವು ಇದರಲ್ಲಿ ನೋಡಿ, ಅದರಲ್ಲಿ ಆಗಲೇ ನಮ್ಗೆ ಕಾಣಿಸ್ತಾ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಲ್ಲಿ ಜರ್ಸಿದು ಟ್ರೇಸ್ ಕಾಣುತ್ತೆ.
ಅಂದರೆ ಜರ್ಸಿ ಕಲರು ಬ್ರೌನ್ ಬರುತ್ತೆ, ಸೊ ಅಲ್ಲಲ್ಲಿ ಬ್ರೌನ್ ಪ್ಯಾಚಸ್ ಕಾಣಿಸುತ್ತೆ. ಸೊ ಅದಾಗಿ ಇದು ಜರ್ಸಿನಲ್ಲಿ ಬಂದಿರೋದು ಇದು HFಗೆ ಬರುತ್ತೆ, ಬಟ್ ಇದು ಕ್ರಾಸ್ ಬ್ರೀಡು. ಸೊ ನಾವಿದು ನೋಡ್ಬೋದು, ಇದು ಪ್ಯೂರ್ HF ನೋಡಿ. ಇದನ್ನು ಬೇಕಾದರೆ ಫುಲ್ಲು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಇದು ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನೋಡಿ ಫುಲ್ಲು ಬ್ಯಾಕ್ಗ್ರೌಂಡ್ ಫುಲ್ಲು ಬ್ಲ್ಯಾಕ್ ಇರುತ್ತೆ, ಅದ್ರ ಮೇಲೆ ವೈಟ್ ಪ್ಯಾಚಸ್ ಬಂದಿರುತ್ತೆ. ಸೊ ಇದು ಒಂದು ಟೈಪ್ ಆಫ್ HF. ಇದು ಬ್ಲ್ಯಾಕ್ ಮೆಜಾರಿಟಿ ಅಂತ ಹೇಳ್ತಾರೆ. ಇದು ಬಂದು ವೈಟ್ ಮೆಜಾರಿಟಿ. ಯಾವುದಂದರೆ ಇದು ಫುಲ್ ವೈಟ್, ನಾವೀಗ ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಡಾಟ್ ಇಟ್ಟಂಗೆ, ಇದು ಬ್ಲ್ಯಾಕ್ ಶೀಟ್ ಮೇಲೆ ವೈಟ್ ಪೇಂಟಲ್ಲಿ ನಾವು ಡ್ರಾ ಮಾಡ್ದಂಗೆ ಇದಿರುತ್ತೆ. ಸೊ ಇದು ಕಲರ್ ಡಿಫ್ರೆನ್ಸು. ಅದಾದಮೇಲೆ ಸೈಜು, ಜರ್ಸಿ ಬಂದ್ಬಿಟ್ಟು ನೋಡಿ ಇದು ಮೀಡಿಯಮ್ ಸೈಜು, ಹೆವಿ ಸೈಜ್ ಬರೋಲ್ಲ. HF ಬಂದ್ಬಿಟ್ಟು ನಿಮಗೆ ಒಳ್ಳೆ ಸೈಜ್ ಬರುತ್ತೆ, ಸೈಜ್ ಬರುತ್ತೆ. ಪ್ಲಸ್ HFಗೆ ಯಾವುದೇ ಟೈಮಲ್ಲಿ ನೋಡಿ ನಿಮಗೆ ಕಿವಿ ಸ್ಟ್ರೈಟ್ ಲೈನಲ್ಲಿರುತ್ತೆ, ಒಂದೇ ಸ್ಟ್ರೈಟ್ ಲೈನಲ್ಲಿ ನೀವು ನೋಡ್ಬೋದು. ಪ್ಯೂರ್ HF ಯಾವುದೇ ಇರ್ಬೋದು, ಎಲ್ಲ ಕಿವಿ ಒಂದೇ ಸ್ಟ್ರೈಟ್ ಲೈನಲ್ಲಿರುತ್ತೆ. ನೀವೀಗ ನೋಡಿದ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಫೇಸ್. ಹಸುನ ಐಡೆಂಟಿಫೈ ಮಾಡಬೇಕಂದ್ರೆ ನೋಡಿ, ಈಗ ಯಾವುದೇ HF ಇರ್ಬೋದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಫೇಸ್. ಈ ಕಿವಿ ಸ್ವಲ್ಪ ಬೆಂಡ್ ಆಗಿರುತ್ತೆ. ಕ್ರಾಸ್ ಬ್ರೀಡ್ ಬಂದಾಗ ಅದು ಬರುತ್ತೆ. ಜರ್ಸಿಗೂ ಸ್ಟ್ರೈಟ್ ಲೈನಲ್ಲೇ ಬರುತ್ತೆ, ಬಟ್ ಅದರಲ್ಲಿ ಫೇಸು ನೋಡ್ಬೋದು ನೀವು, ಅದಕ್ಕೆ ಇದಕ್ಕೆ ಫೇಸ್ ಡಿಫ್ರೆನ್ಸು ಗೊತ್ತಾಗುತ್ತೆ. ಮೈನ್ ನಾವೀಗ ಹಸು ನಾವು ಸೆಲೆಕ್ಟ್ ಮಾಡಬೇಕು ಅಂದಾಗ ನೋಡಬೇಕಾಗಿರೋದು ಏನಂದರೆ ಹಸುದು ಬಾಡಿ ಸೈಜು. ಇದು ಬ್ಯಾಕ್ ಬೋನ್ ಏನಿರುತ್ತಲ್ಲ ಫುಲ್ಲು ಸ್ಟ್ರೈಟ್ ಇರಬೇಕು, ಫುಲ್ಲು ಸ್ಟ್ರೈಟ್ ಇರಬೇಕು. ಮತ್ತು ಕಾಲುಗಳು ಅದು ನಮಗೆ ನಮ್ಮ ಬಿಲ್ಡಿಂಗ್ಗೆ ಫೌಂಡೇಶನ್ ಇದ್ದಂಗೆ ಕಾಲು. ಸೊ ಕಾಲು ಗಟ್ಟಿ ಇರಬೇಕು, ಕಾಲು ಕರೆಕ್ಟಾಗಿರಬೇಕು, ಅದು ಫೇಸ್ ಅಟ್ರಾಕ್ಟಿವ್ ಆಗಿರಬೇಕು. ನೋಡ್ಬೋದು, ಇದು ಫಸ್ಟ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನ್ನು ಅಂದರೆ ಫಸ್ಟ್ ಕರು ಹಾಕಿದೆ ಇದು. ಇವಾಗ ಒಂದು 25 ಲೀಟ್ರ್ ಡೈಲಿ ಪ್ರೊಡಕ್ಷನ್ ಇದೆ. 25 ಲೀಟ್ರು. ಇದು ಹಸು ನಿಮ್ಮನೇಲೆ ಹುಟ್ಟಿದ್ದು? ನಮ್ಮನೇಲೆ ಹುಟ್ಟಿರೋದು. ಇದ್ರ ಮದರ್ ಬಂದ್ಬಿಟ್ಟು ನಮ್ಮ ಹತ್ರ 50 ಲೀಟರ್ಸ್ ಮಿಲ್ಕ್ ರೆಕಾರ್ಡ್ ಇದೆ. 50 ಲೀಟರ್ಸ್ ಪರ್ ಡೇ 50 ಲೀಟರ್ಸ್. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇದು ಕಲರ್ ಕೋಟಿಂಗ್ ಅಷ್ಟೇ, ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ. ಮತ್ತು ನಿಮಗೆ ಅಡ್ಡರು ಕಾಂಪ್ಯಾಕ್ಟ್ ಅಡ್ಡರ್ ಅಂದರೆ ಟೈಟ್ ಆಗಿರಬೇಕು, ಕಿಚ್ಚಲು ಮಲೆಗಳೆಲ್ಲ ಒಂದೇ ಇದರಲ್ಲಿ ಇರಬೇಕು. ಮತ್ತು ಒಂದೇ ಲೈನಲ್ಲಿ ಬರಬೇಕು. ಆಮೇಲೆ ಒಂದೊಂದಕ್ಕೆ ಏನಾಗಿರುತ್ತೆ ಅಂದರೆ ಟೀಟ್ಸ್ ಎಲ್ಲ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ, ಮಲೆ ಎಲ್ಲ ಹಿಂಗೆ ಬಂದ್ಬಿಟ್ಟಿರುತ್ತೆ, ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ. ಸೊ ಆ ಥರ ಇದ್ದಾಗ ನಾವು ಅದು ಕೂಡ್ ಕೆಚ್ಚಲು ಅಂತ ಹೇಳ್ತೀವಿ. ಸೊ ಅದಿದ್ದಾಗ ಅದರಲ್ಲಿ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ನಮಗೆ ಹಾಲು ಕರಿಬೇಕಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಿಂಗಿದ್ದಾಗ ನಮ್ಗೆ ಹಾಲು ಕರಿಯೋದಕ್ಕೆ ಆಗ್ಬೋದು, ಪ್ರೊಡಕ್ಷನ್ಗೆ ಆಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಐಡಿಯಲ್ ಕೌನ್ ನಾವು ಸೆಲೆಕ್ಟ್ ಮಾಡಬೇಕು. ಸರ್, ಇಲ್ಲಿರೋ ಹಸುಗಳಲ್ಲಿ ನಿಮ್ಮ ಮನೇಲಿ ಎಷ್ಟು ಹಸುಗಳು ಹುಟ್ಟಿದಾವೆ? ಸರಿ, ಈಗ ನಾವು ಇದು ನೋಡ್ತಾ ಇದ್ದೀವಲ್ಲ, ಇದರಲ್ಲಿ ಒಂದು 99% ಎಲ್ಲ ನಮ್ಮ ಮನೇಲಿ ಹುಟ್ಟಿರೋದೆ. ಈಗ 1 or 2 ಯಾವುದೋ ಇರ್ಬೋದಷ್ಟೇ. ಈಗ ರೀಸೆಂಟಾಗಿ ಯಾವುದೋ ಆ ಥರದ್ದು ಯಾವ್ದಾದ್ರು 1 or 2 ತಂದಿರ್ತೀವಿ ಬಿಟ್ರೆ ಇನ್ನೆಲ್ಲ ನಮ್ಮ ಮನೇಲಿ ಬಂದಿರೋದೆ. ನಾವು ಬಿಫೋರ್ ಏನು ತಂದಿದ್ವಿ ಆ ಹಸುಗಳನ್ನೆಲ್ಲ ಸೇಲ್ ಮಾಡಿ ನಮ್ಮ ಮನೆಯಲ್ಲೇ ಹುಟ್ಟಿರೋ ಕರುಗಳು ದೊಡ್ಡದಾಗಿರೋದು. ಇದ್ರ ಜೊತೆ ನಾವು ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 10 ಆದರೂ ಮಾರ್ತಾ ಇರ್ತೀವಿ. ಒಂದು 10 ಹಸುನಾದರೂ ನಮ್ಗೆ ಎಕ್ಸೆಸ್ ಆಗಿದ್ದು ನಾವು ಸೇಲ್ ಮಾಡ್ತಾ ಇರ್ತೀವಿ. ಸರ್, ಹಿಂಗೆ ಸೆಲೆಕ್ಷನ್ ಆಫ್ ಸೆಮನ್ ಇಲ್ಲಿ ನೀವು ಡೈರಿಯಲ್ಲೆಲ್ಲ ಸಿಗುತ್ತಲ್ಲ ಅಥವಾ? ಇಲ್ಲ ಸರ್, ನಾವು ABS ಸೆಮೆನ್ ಯೂಸ್ ಮಾಡ್ತೀವಿ, WWS ಅದು 2 ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ ಅಂದರೆ ಇದರಲ್ಲಿ ಬರುತ್ತೆ, ಬಟ್ ಇದಕ್ಕಿಂತ ಅದು ಹೈಯರು. ಪ್ಯೂರ್ HF ಬರ್ತದೆ. ಪ್ಯೂರ್ HF ಬರುತ್ತೆ. ಅದು ಏನಾಗುತ್ತೆ ಅಂದರೆ ABS ಆಗ್ಬೋದು, WWS ಆಗ್ಬೋದು, ಡೈರೆಕ್ಟು ಇದರಿಂದ ಜೆನೆಟಿಕಲ್ಲಿ ET ಬುಲ್ಸ್ ಅಂತ ಬರುತ್ತೆ, ಎಂಬ್ರಿಯೋ ಟ್ರಾನ್ಸ್ಫರ್ ಬುಲ್ಸು. ಸೊ ಆ ಬುಲ್ಸಿಂದ ನಾವೇನಾದರೂ ನಮ್ಮ ಹಸು ಕ್ರಾಸ್ ಮಾಡಿದ್ರೆ ಡೈರೆಕ್ಟ್ ನಾವು ನಮ್ಮದು ಅಬ್ರಾಡಲ್ಲಿ ಏನು ಹಸು ಇದೆ ಅದರದ್ದು ಜೆನೆಟಿಕ್ಸು ಡೈರೆಕ್ಟಾಗಿ ನಮ್ಮ ಹಸುಗಳಿಗೆ ಸಿಗುತ್ತೆ. ಸೊ ಆ ಥರ ಇರುತ್ತೆ. ನಾವು ABS WWS ಇದೆರಡು ಯೂಸ್ ಮಾಡ್ತಾಯಿದ್ದೀವಿ. AMFದು ಯೂಸ್ ಮಾಡ್ಬೋದು, ಬಟ್ ಅದಕ್ಕಿಂತ ಅದು ಹೈಯರು. ಈಗ ನಮ್ಮದು ಒಂದು 40 ಲೀಟರ್ಸ್ವರೆಗೂ ಅದು ಹೋಗಿದೆ ಅಂದರೆ, ಈಗ ನಾವು ಪಂಜಾಬಲ್ಲಿ ABS WWS ಮಾತ್ರ ಯೂಸ್ ಮಾಡೋದು. ಅವ್ರದ್ದು ಬಂದ್ಬಿಟ್ಟು ಒಂದು 70 ಲೀಟರ್ಸ್ 80 ಲೀಟರ್ಸ್ವರೆಗೂ ಪರ್ ಡೇ ಮಿಲ್ಕ್ ರೆಕಾರ್ಡ್ ಇದೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 40 to 50 ಲೀಟರ್ಸ್ ನಮ್ಮ ಇದರಲ್ಲಿ. ಅದಕ್ಕೆ ಒಂದು 20 ಲೀಟರ್ಸ್ ಡಿಫ್ರೆನ್ಸ್ ಇದೆ. ಸೊ ಅದಾಗಿ ನಾವು ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಕೊಡೋ ಫೀಡು ಅಥವಾ ವಾತಾವರಣ ಪ್ಲಸ್ ಮೇಯ್ನಾಗಿ ನಮಗೆ ಬರೋದು ಜೆನೆಟಿಕ್ಸ್. ಈಗ ನಾವು ಪಂಜಾಬಿಂದ ಹಸು ತಂದರೆ ಅಲ್ಲೊಂದು 50+ ಹಾಲು ಕರೆಯುತ್ತೆ. ನಮ್ಮಲ್ಲಿ ಯಾವುದೂ 50+ ಕರೆಯಲ್ಲ. ಯಾಕೆ ಅಂದರೆ ನಮ್ಮದಲ್ಲಿ ಜೆನೆಟಿಕಲಿ ವೀಕ್ ಇದೆ ನಮ್ಮ ಹಸು.
ಸೊ ನಾವು ಜೆನೆಟಿಕಲಿ ಡೆವಲಪ್ ಮಾಡಬೇಕು. ಸೊ ಅದಾಗಿ ನಾವು ABS WWS ಯೂಸ್ ಮಾಡ್ತಾ ಇದ್ದೀವಿ. ಈ ಸೆಮೆನ್ಸ್ ಕಾಸ್ಟ್ ಅಂತ ಬಂದಾಗ ಎಷ್ಟಾಗುತ್ತೆ ಸರ್? ಸರ್ ಇದು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗ ನಮ್ಮದು KMFದು ಒಂದು 50 ರುಪೀಸ್ ಸಿಗುತ್ತೆ ಮ್ಯಾಕ್ಸಿಮಮ್. ಅಂದರೆ ಒಂದು ಸಕ್ಸಸ್ ಸೆಮೆನ್ ಅಂದರೆ ಒಂದು 250 300 ಆ ರೇಂಜಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಕನ್ವೆನ್ಷನಲ್ ಬಂದ್ಬಿಟ್ಟು 1000 ಆಗುತ್ತೆ. ಏನು ABS ಅಲ್ಲಿ WWS ಕಾಸ್ಟ್ಲಿ. ABS ಅಲ್ಲಿ ಒಂದು 1000 ರುಪೀಸ್ ಕನ್ವೆನ್ಷನಲ್. ಅಂದರೆ ಗಂಡು ಕರುನಾದರೂ ಬರ್ಬೋದು, ಹೆಣ್ಣು ಕರುನಾದರೂ ಬರ್ಬೋದು. ಸೆಕ್ಸ್ ಹಾರ್ಟೆಡ್ ಸೆಮೆನ್ ಅಂದರೆ ಹೆಣ್ಣು ಕರುನೇ ಬರುತ್ತೆ, 99% ಹೆಣ್ಣು ಕರುನೇ ಬರುತ್ತೆ. ಸೊ ಅದು ಒಂದು 2.5 ಇಂದ 3000ವರೆಗೂ ಆಗುತ್ತೆ. ಇದು ಸಕ್ಸಸ್ ರೇಷಿಯೋ ಹೇಗಿದೆ ಸರ್? ಸರ್ ನಾನು ಯೂಸ್ ಮಾಡಿರೋ ಹತ್ರ ಒಂದು ಸಕ್ಸಸ್ ರೇಟ್ ಒಂದು 70% ಇದೆ. 70% ಇದೆ. ನಾನು ಈಗ ಯೂಸ್ ಮಾಡಿದ್ದೀನಲ್ಲ, ಒಂದು 70% ನನಗೆ ರಿಸಲ್ಟ್ ಬಂದಿದೆ. ಓಕೆ ಸರ್, ಈಗ 70% ಅಂತ ಹೇಳಿದೆ. ಈಗ 10 ಹಸುವಲ್ಲಿ 7 ಹಸು ಪಕ್ಕ ಫಲ ಆಗುತ್ತೆ. ನೀವು ಯಾವುದನ್ನೇ ತೊಗೊಬೋದು, ನಮ್ಮ KMFದೇ ಆಗ್ಬೋದು. ಇದು ನಾವು ಹಸು ಒಂದು ಫಲ ಆಗಿದೆ, ಇನ್ಸೆಮಿನೇಷನ್ ಆದಮೇಲೆ ಫಲ ಆಗಿದೆ ಅಂದರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಅದು ಇದಾಗುತ್ತೆ. ಬರೀ ಒಂದು ಸೆಮೆನ್ನಿಂದನೇ ಆಗಲ್ಲ, ಸೆಮೆನ್ ಕ್ವಾಲಿಟಿ ಒಂದಾಗುತ್ತೆ, ಪ್ಲಸ್ ಎನ್ವಿರಾನ್ಮೆಂಟ್ ಒಂದಾಗುತ್ತೆ, ಆಮೇಲೆ ಹಸುದು ಯೂಟ್ರಸ್ ಕಂಡೀಷನ್ ಒಂದಾಗುತ್ತೆ. ಯೂಟ್ರಸಲ್ಲಿ ಏನಾದರೂ ಸಿಸ್ಟ್ ಇರ್ಬೋದು, ಇಲ್ಲ ಏನಾದರೂ ಇನ್ಫೆಕ್ಷನ್ ಇರ್ಬೋದು, ಮೇ ಬಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಹಸುನಲ್ಲಿ ಪ್ರಾಬ್ಲಮ್ ಇದ್ದಾಗ ಗುಡ್ ಕ್ವಾಲಿಟಿ ಸೆಮೆನ್ನೇ ನಾವು ಯೂಸ್ ಮಾಡಿದ್ರೂ ಅದು ಕನ್ಸೀವ್ ಆಗಲ್ಲ. ಸೊ ನಾವೇನಾಗುತ್ತೆ ಅಂದರೆ ಇದೆಲ್ಲ ಆಗುತ್ತೆ. ಇನ್ಸೆಮಿನೇಟ್ರು ಪ್ಲಸ್ ಇನ್ನೊಂದು ಇನ್ಸೆಮಿನೇಟ್ರು ಕರೆಕ್ಟಾಗಿರಬೇಕು. ಸೊ ಅವರು ಪ್ರೊಸೀಜರ್ ಏನಿದೆ ಪಕ್ಕಾ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಅಂದರೆ ಸಕ್ಸಸ್ ರೇಟ್ ಜಾಸ್ತಿನೇ ಇರುತ್ತೆ. ನಮ್ದೀಗ ಒಂದು 70% ಇದೆ. 70% ಇದೆ. ಆ್ಯಕ್ಚುಲಿ ನನಗೆ ಫಸ್ಟ್ ಟರ್ಮಲ್ಲಿ ಒಂದು 70% ಬಂತು. ಈಗ ಅಪ್ರಾಕ್ಸಿಮೇಟ್ಲಿ ಒಂದು 80+ ಸಿಗ್ತಾಯಿದೆ ನನಗೆ. ಯಾವುದೋ 1 or 2 ನನಗೆ ಒಂದು 10 ಹಸುಗೆ ಸೆಮೆನ್ ಮಾಡಿದ್ದೀನಿ ಅಂದರೆ 1 or 2 ಮಾತ್ರ ಕಂಪ್ಲೇಂಟ್ ಬರ್ತಾ ಇದೆ, ಇನ್ನೆಲ್ಲ ಸಕ್ಸಸ್ ಆಗ್ತಾ ಇದೆ. ಕಂಪ್ಲೇಂಟ್ ಬಂದಾಗ ಅದು 2 ಹಸು ಮತ್ತೆ ನೀವು ಸೆಮೆನ್ ಮತ್ತೆ ನಾವು ಅದನ್ನ ಏನು ಮಾಡ್ತೀವಿ ಅಂದರೆ, ನಾವೀಗ ನಮಗೆ ಯಾರು ಡಾಕ್ಟ್ರ್ ಬರ್ತಾರೆ ಫಸ್ಟ್ ಅವರು ಇನ್ಸೆಮಿನೇಷನ್ ನಾವೀಗ ಒಂದು ನಮಗೆ ಒಂದು ಇದು ಗೊತ್ತಾಗಿರುತ್ತೆ, ನಮಗೊಂದು ಐಡಿಯಾ ಬರುತ್ತೆ ಇದು ಈಟಿಗೆ ಬಂದಿದೆ ಅಂತ ಸಿಮ್ಟಮ್ಸ್ ತೋರಿಸಿರುತ್ತೆ. ಸೊ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿದಾಗ ಅವ್ರು ಬಂದು ಕಂಡೀಷನ್ ನೋಡ್ತಾರೆ, ಯೂಟ್ರಸ್ ಕಂಡೀಷನ್ನು. ಮೇ ಬಿ ಇದಕ್ಕೆ ಸೆಮೆನ್ ಮಾಡ್ಬೋದಾ ಮಾಡಬಾರ್ದಾ, ಏನು ಪ್ರಾಬ್ಲಮ್ ಇದೆ, ಫರ್ದರ್ ಸ್ಟೆಪ್ ನಾವೇನು ತೊಗೋಬೇಕು, ಇದಕ್ಕೇನು ಡಿಫಿಷಿಯನ್ಸಿ ಇದೆ, ಆ ಡಿಫಿಷಿಯನ್ಸಿನ ನೀವು ಫುಲ್ಫಿಲ್ ಮಾಡಬೇಕು. ಅದಕ್ಕೆ ಮೊದಲು ನಾವು ಇನ್ಸೆಮಿನೇಷನ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಅದು. ಸೊ ಆ ಕಂಡೀಷನ್ ನೋಡ್ಬಿಟ್ಟು ಕಂಡೀಷನ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ತಿಳ್ಕೊಂಡು ಅದಾದಮೇಲೆ ಇನ್ಸೆಮಿನೇಷನ್ ಮಾಡಿದಾಗ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಕಂಪ್ನಿಗಳು ಕರ್ನಾಟಕದಲ್ಲಿ ಪ್ರೊವೈಡ್ ಮಾಡ್ತಿದ್ದಾವಾ ABS ಸೆಮೆನ್ಸು? ಹಾಂ ಸರ್, ಸಿಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಸಿಗುತ್ತೆ, ನಿಯರ್ ಬೈ ಎಲ್ಲ ಸಿಗ್ತಾ ಇದೆ ಈಗ. ಅವರು ಇಲ್ಲೇ ಬಂದು ಇಂಜೆಕ್ಟ್ ಮಾಡ್ಬಿಟ್ಟು ಹೋಗ್ತಾರಾ ಅಥವಾ? ಸರ್ ಇಲ್ಲ, ಅವರು ಬರಲ್ಲ. ನಮಗಿಲ್ಲಿ ಡಾಕ್ಟ್ರ್ ಅವೈಲೇಬಲ್ ಇದ್ದಾರೆ, ನಮ್ಮ ಡಾಕ್ಟ್ರ್ ತರಿಸ್ಕೊಳ್ತಾರೆ ಸೆಮೆನ್ನು. ಸೊ ಆ ಥರ ನಿಮಗೆ ನಿಯರ್ ಬೈ ಯಾರಾದರೂ ಡಾಕ್ಟ್ರ್ ತರಿಸ್ಕೋಬೋದು. ಇಲ್ಲಾಂದರೆ ನೀವೇ ಒಂದು ಕಂಟೈನರ್ ತೊಗೊಂಡೋಗಿ ಅವ್ರ ಹತ್ರ ತರಿಸಿ ಇನ್ಸೆಮಿನೇಟರ್ ಯಾರು ಇರ್ತಾರೆ ಅವ್ರ ಕೈಲಿ ಮಾಡಿಸ್ಕೋಬೋದು. ಫ್ರೆಶ್ ಸ್ಟಾಕ್ ಅವೈಲೇಬಲ್ ಇರುತ್ತೆ. ಓಕೆ, ಒಂದು 20+ ಆದರೂ ನಿಮಗೆ ಹಾಲು ಕೊಡಬೇಕು, ಪ್ರಾಫಿಟಬಲ್ ಅನಿಸುತ್ತೆ ಸರ್. ಈಗೇನಂದರೆ ನಮ್ಮದೊಂದು 200+ ಇದೆ, 250 ಇದೆ ಫಾರ್ಮ್ ಪ್ರೊಡಕ್ಷನು. ನಮಗೆ ಒಂದು 20 ನಮ್ದೀಗ ಏನಾಗಿದೆ ಅಂದರೆ ಒಂದು 15 ಅನಿಮಲ್ಸ್ ಕರಿತಾ ಇದೆ ಅಂದರೆ ಇನ್ನೊಂದು ಮಂತಲ್ಲಿ ಇನ್ನೊಂದು 10 ಹಸು ಕರು ಹಾಕುತ್ತೆ ಆ ಥರ. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ 300+ ಆಗುತ್ತೆ ಮಿಲ್ಕ್. 300+ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಒಂದಷ್ಟು ಕ್ಯಾರಿಂಗ್ ಇರೋದು ಕಡಿಮೆ ಆಗಿರುತ್ತೆ ಹಾಲೀಗ. ಈಗ ನಮಗೆ ನಮ್ಮ ಫಾರ್ಮಲ್ಲಿ ಒಂದು 4 ಹಸು ಹೊಸ್ದಾಗಿ ಕರು ಹಾಕಿರೋದಿದೆ, ಒಂದು ರೀಸೆಂಟಾಗಿ ಕರು ಹಾಕಿರೋದು. ಅದು ಬಿಟ್ಟರೆ ಒಂದು 3-4 ಮಂತ್ಸ್ ಬ್ಯಾಕ್ ಕರು ಹಾಕಿರೋದಿದೆ, ಒಂದು 5-6 ಹಸು. ಸೊ ಆ ಥರ ಎಲ್ಲ ನಾವು ಇದು ಮಾಡ್ಕೊಂಡಿರ್ತೀವಲ್ಲ, ನಾವು ಮೇಯ್ನಾಗಿ ಈಗ ಫಸ್ಟ್ ಡೆವಲಪ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮದು ಹೋಮ್ ಬ್ರೀಡು, ಅದನ್ನು ನಾವು ಬ್ರೀಡ್ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಈಗ ಮಾಡ್ತಾಯಿದ್ದೀವಿ. ಸೊ ನಮ್ಮದು ಫ್ಯೂಚರಲ್ಲಿ ನೆಕ್ಸ್ಟ್ ಕಮಿಂಗ್ ಇಯರ್ಸಲ್ಲಿ ಒಂದು 500+ ರೀಚ್ ಆಗಬೇಕು ಅಂತ ನಮ್ಮ ಟಾರ್ಗೆಟ್. ಸರಿ, ಈ ಹಸು ಈಗ ಸೆಲೆಕ್ಷನ್ ಇದು ನಿಮ್ಮ ಮನೇಲೆ ಹುಟ್ಟಿರೋದು? ಹಾಂ, ನಮ್ಮ ಮನೇಲೆ ಹುಟ್ಟಿರೋದು. ಓಕೆ, ನಮ್ಮ ಫಾರ್ಮ್ ಪ್ರೊಡಕ್ಷನ್ ಇದು ತಾಯಿ ಬಂದ್ಬಿಟ್ಟು ನೀವು ಎಲ್ಲದು ಆಚೆಯಿಂದ ಅಲ್ಲ ನಮ್ದಿಲ್ಲಿ ಸರ್. ಆ್ಯಕ್ಚುಲಿ ಪಂಜಾಬ್ಗೆ ಇಲ್ಲಿಂದ ಹಸು ತೊಗೊಂಡೋಗಿರೋದು, ಅಲ್ಲಿ ಅವರು ಬ್ರೀಡ್ ಡೆವಲಪ್ಮೆಂಟ್ ಮಾಡೋದು, ಜೆನೆಟಿಕಲಿ ಅವ್ರು ಇಂಪ್ರೂವ್ ಆಗಿದ್ದಾರೆ. ಸೊ ನಾವಿನ್ನೂ ಇಲ್ಲಿದ್ದೀವಿ, ನಮಗಿನ್ನ ಅವರೊಂದು 7-8 ಜನರೇಷನ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಂದ ನಮಗೆ ಒಳ್ಳೆ ಕ್ವಾಲಿಟಿ ಹಸು ಇದ್ದಿದ್ದು ಕರ್ನಾಟಕದಿಂದ ಅವ್ರು ತೊಗೊಂಡೋಗಿ ಈಗ ನಾರ್ತ್ ಇಂಡಿಯಾ ಫುಲ್ಲು ಡೆವಲಪ್ ಆಗಿದೆ. ಸೊ ಸೌತ್ ಇಂಡಿಯಾ ಫುಲ್ಲು ಲ್ಯಾಕ್ ಆಫ್ ಡೆವಲಪ್ಮೆಂಟ್, ಅಂದರೆ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ, ಈಗೀಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಇನ್ನು ತೊಗೊಂಡೋದ್ರೆ ನಮ್ದು ಥರ ಬರುತ್ತೆ. ಇದಕ್ಕೆ ಕಾರಣ ಏನು ಸರ್? ಲ್ಯಾಕ್ ಆಫ್ ಡೆವಲಪ್ಮೆಂಟ್ ಅಂದರೆ ನಾಲೆಡ್ಜ್ ಇಲ್ಲ ಸರ್, ನಮಗೆ ಯಾರೂ ಎಜುಕೇಟ್ ಮಾಡಿಲ್ಲ. ನಾವೀಗ ಅವ್ರನ್ನ ನೋಡಿ ನಾವು ಕಲಿತಾ ಇರೋದು. ಸೊ ಅದೇನಂದರೆ ಅವರು ಅಲ್ಲಿರೋರು ಎಜುಕೇಟೆಡ್ ಸರ್. ಈಗ ಅಲ್ಲಿ ಫಾರ್ಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬರು ಮಿನಿಮಮ್ ಒಂದು 100 ಹಸು, 50+
ಇಲ್ಲ 100+ ಆ ಥರ ಮೇಂಟೈನ್ ಮಾಡ್ತಾರಂತೆ. ಆ ಥರ ಮೇಂಟೈನ್ ಮಾಡ್ತಾರೆ ಅಂದರೆ ಇಲ್ಲ ಅಷ್ಟು ಒಂದು ಫ್ಯಾಮಿಲಿ ಇದ್ದರೆ ಆ ಫ್ಯಾಮಿಲಿಯಲ್ಲಿ ರೆಗ್ಯುಲರಾಗಿ ಒಬ್ಬರಾದರೂ ವೆಟರ್ನರಿ ಡಿಪ್ಲೊಮೊ ಇಲ್ಲ ವೆಟರ್ನರಿ ಡಾಕ್ಟ್ರ್ ಇದ್ದೇ ಇರ್ತಾರಂತೆ ಒಂದು ಫಾರ್ಮಲ್ಲಿ. ಸೊ ಆ ಥರ ಇದ್ದಾಗ ಅವ್ರಿಗೆ ನಮ್ಮದು ಫಾರ್ಮರ್ ಐಡಿಯಾಲಜಿನೇ ಬೇರೆ ಇರುತ್ತೆ. ಈಗ ರೈತ ಅಂದರೆ ಹಸುಗೆ ಹಾಲು ಕರಿಬೇಕು, ಡೈರಿಗೆ ಹಾಕಬೇಕು, ಅರ್ನ್ ಮಾಡಬೇಕು ಅಂತ ಇರುತ್ತೆ. ಬಟ್ ಒಬ್ಬ ಡಾಕ್ಟ್ರ್ ಆಗ್ಬೋದು, ಒಬ್ಬ ವೆಟರ್ನರಿಯನ್ ಇರ್ಬೋದು, ಬ್ರೀಡ್ ಡೆವಲಪ್ಮೆಂಟ್ ಹೆಂಗೆ ನಾವು ಫ್ಯೂಚರಲ್ಲಿ ನಾವು ಹೆಂಗೆ ಡೆವಲಪ್ ಮಾಡಬೇಕು, ಬ್ರೀಡ್ ಡೆವಲಪ್ಮೆಂಟ್ ಬಗ್ಗೆ, ಮತ್ತು ಫೀಡ್ ಯಾವ ಥರ ನಾವು ಫೀಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಹರ್ಡ್ ಮ್ಯಾನೇಜ್ಮೆಂಟು, ಅದಕ್ಕೆಲ್ಲರೂ ಒಬ್ಬ ವೆಟರ್ನರಿಯನ್ ಇದ್ದರೆ ಅವ್ರಿಗೆ ಚೆನ್ನಾಗಿ ಐಡಿಯಾ ಇರುತ್ತೆ. ಸೊ ಹಾಗಾಗಿ ಅವರು ಮೇಂಟೈನ್ ಮಾಡಿಕೊಂಡು ಅವ್ರು ಚೆನ್ನಾಗಿ ಡೆವಲಪ್ ಆಗಿದ್ದಾರೆ. ಸೊ ನಾವಿನ್ನೂ ಏನಾಗ್ತಾಯಿದೆ ಅಂದರೆ ಈಗ ನಮ್ದು ಇಷ್ಟೇ ಹಸು ಇದೆ, ನಾವೇ ಇನ್ನೊಬ್ಬ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಡಾಕ್ಟರ್ ಅಂದರೆ ಅವ್ರು ನಮಗೊಬ್ಬರಿಗೆ ಪರ್ಸ್ನಲ್ ಕನ್ಸಲ್ಟೆಂಟ್ ಇರಲ್ಲಲ್ವ, ಅವ್ರಿಗೆ ಬೇರೆ ಬೇರೆ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಕರೆಕ್ಟ್ ಟೈಮ್ಗೆ ಸಿಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಒಬ್ಬ ಡಾಕ್ಟ್ರ್ ಆಗ್ಬೋದು, ಒಬ್ಬ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಸೊ ಯೂಸ್ಫುಲ್ ಆಗುತ್ತೆ ಅವ್ರಿಗೆ. ಅದರಿಂದ ಅವರು ಡೆವಲಪ್ ಆಗಿದ್ದಾರೆ. ಪ್ಲಸ್ ಅವರು ಡೈರೆಕ್ಟ್ ಇಂಪೋರ್ಟು ಅಬ್ರಾಡ್ ಕಂಟ್ರೀಸಿಂದ, ಕೆನಡಾಯಿಂದ ಆಗ್ಬೋದು, ಅಮೇರಿಕಾಯಿಂದ ಇದ್ದು USA ಇಂದ ಆಗ್ಬೋದು, ಒಳ್ಳೊಳ್ಳೆ ಬ್ರೀಡ್ನ ಅಲ್ಲಿಂದ ಡೈರೆಕ್ಟ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂದರೆ ಸೆಮೆನ್ಸು. ಸೊ ಅದರಿಂದ ಅವರು ಡೆವಲಪ್ಮೆಂಟ್ ಇದಾಗಿದೆ ಸರ್. ಈಗ ನೋಡ್ಬೋದು ನಮಗೆ ಪಂಜಾಬಲ್ಲಿ, ಹರಿಯಾಣದಲ್ಲಿ ಆ ಥರ ಎಲ್ಲ ಹಸುಗಳು ಸಿಗುತ್ತಲ್ಲ, ಅಲ್ಲಿಂದಕ್ಕೆ ಮತ್ತು ನಾವು ಫಾರಿನಲ್ಲಿ ಏನು ಡೆವಲಪ್ಮೆಂಟ್ ಇದೆ ಹಸುಗಳದ್ದು, ಅದೆರಡಕ್ಕೂ ನಾವು ಸಿಮಿಲಾರಿಟಿ ನೋಡಿದಾಗ ಒಂದು 90% ಮ್ಯಾಚ್ ಆಗುತ್ತೆ. ಪಂಜಾಬ್ ಹಸು ಮತ್ತು ಪಂಜಾಬಲ್ಲಿ ಆ ಥರ ಡೆವಲಪ್ ಮಾಡಿದ್ದಾರೆ. ಓಕೆ, ಆ ಥರದ ಹಸು ಯಾರು ಆಚೆ ಕೊಡಲ್ಲ ಸರ್, ಈ ಸೈಡ್ಗೆಲ್ಲ ಕೊಡಲ್ಲ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಈಗ ನಾವೇ ಆಗ್ಬೋದು, ಈ ಫಾರ್ಮಲ್ಲಿ ಇದೆ ಅಂದರೆ ನಮ್ಮ ಹರ್ಡಲ್ಲಿ ನಮಗೆ ಯಾವುದು ಸೆಲೆಕ್ಟಿವ್ ಬ್ರೀಡ್ ಇರುತ್ತೆ ಅದನ್ನು ನಾವು ಕೊಡೋದಕ್ಕಾಗಲ್ಲ. ನಮ್ಗೆ ಎಕ್ಸೆಸ್ ಅನ್ನಿಸ್ದಾಗ ಮಾತ್ರ ಆಚೆ ಕೊಡ್ತೀವಿ. ಸೊ ಆ ಥರ ಹಸುಗಳನ್ನೆಲ್ಲ ಅವ್ರು ಆಚೆ ಕೊಡಲ್ಲ. ಬಟ್ ಈ ಹಸುವಲ್ಲಿ ಏನೋ ಅಂತ ವಿಶೇಷತೆ ಇದೆ. ಹಾಂ ಸರ್, ನೀವು ನೋಡ್ಬೋದು ಎಲ್ಲದಕ್ಕಿಂತ ಇದು ಡಿಫ್ರೆಂಟಾಗಿ ಕಾಣುತ್ತೆ. ಹೌದು, ಇದು ಕೂಡ ಪ್ಯೂರ್ HF. ಓಕೆ, ಇದು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್ ಪ್ಯೂರ್ HF ಯೂಶುವಲಾಗಿ? ಸರ್ ಪ್ಯೂರ್ HF ಈಗ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಅಂದರೆ ಒಂದು 40 ಲೀಟರ್ಸ್ವರೆಗೂ ಬರುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಒಂದು 25 ಬರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್ ಒಂದು 30, ಥರ್ಡ್ ಫೋರ್ತ್ಗೆಲ್ಲ ಒಂದು 40 ಬರುತ್ತೆ ಸರ್. 40? ಹಾಂ 40. ಈಗ ನಾವು ಅಲ್ಲಿ ಪಂಜಾಬಲ್ಲಿ ಹೋಗೋದಾದರೆ ಅಲ್ಲಿ ಫಸ್ಟ್ ಲ್ಯಾಕ್ಟೇಷನ್ನೇ 40 ಇರುತ್ತೆ. ನಮ್ಮದು ಫೋರ್ತ್ ಲ್ಯಾಕ್ಟೇಷನ್ಗೆ ಒಂದು 40 ಬಂದರೆ ಅಲ್ಲಿ ಫಸ್ಟ್ ಲ್ಯಾಕ್ಟೇಷನ್ಗೆ 40 ಬರುತ್ತೆ. ಆ ಥರ ಡೆವಲಪ್ ಆಗಿದೆ. ಇದು ಎಷ್ಟನೇ ಲ್ಯಾಕ್ಟೇಷನ್ ಸರ್ ಇದು? ಸರ್ ಇದು ಬಂದು ಥರ್ಡ್ ಲ್ಯಾಕ್ಟೇಷನ್. ಇದು ಪ್ರೆಸೆಂಟ್ಲಿ ಹಾಲು ಕೊಡ್ತಿದೆ? ಈಗ ಪ್ರೆಸೆಂಟ್ಲಿ ಹಾಲು ಕೊಡ್ತಾ ಇದೆ. ಈಗ ಇದು ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಓಕೆ, ಈಗ ಒಂದು ಡೈಲಿ ಒಂದು 15 ಲೀಟರ್ಸ್ ಪ್ರೊಡಕ್ಷನ್ ಇದೆ. 15 ಲೀಟರ್ ಬರ್ತಾ ಇದೆ. 15 ಲೀಟರ್ ಬೆಳಗ್ಗೆ ಸಾಯಂಕಾಲ 2 ಸರಿ 15. ಮೇನ್ ಏನಾಗುತ್ತೆ ಅಂದರೆ ಇದು ROP ಕೇಸ್ ಆಗುತ್ತೆ, ರಿಟೆನ್ಷನ್ ಆಫ್ ಪ್ಲಸೆಂಟ. ಅಂದರೆ ಕರು ಹಾಕಿದಾಗ ಅದ್ರದ್ದು ಪ್ಲಸೆಂಟ ಏನಿರುತ್ತೆ ಅದು ಬಂದ್ಬಿಡ್ಬೇಕು. ಸೊ ಅದು ಒಳಗಡೆನೆ ರಿಟೈನ್ ಆದಾಗ ಪ್ರಾಬ್ಲಮ್ ಆಗುತ್ತೆ. ಹಸು ಸರಿಯಾಗಿ ಇಂಟೇಕ್ ಮೇವು ತಗೊಳ್ಳಲ್ಲ, ಫೀವರ್ ಕಂಡೀಷನ್ ಬರ್ತಾ ಇರುತ್ತೆ, ಆಮೇಲೆ ಮೈಕೈ ಬಾಡಿ ಪೇನ್ಸು ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇದು ಕಡಿಮೆ ಆಗಿದೆ. ಒಂದು 15 ಅಂದರೆ ಒಂದು 30 ಲೀಟರ್ಸ್ವರೆಗೂ ಪ್ರೊಡಕ್ಷನ್ ಕೊಟ್ಟಿದೆ ಇದು. 30 ಲೀಟರ್ಸ್. ಇದು ಫಸ್ಟ್ ಲ್ಯಾಕ್ಟೇಷನ್ ಅಂತ ಹೇಳಿ? ಹಾಂ, ಫಸ್ಟ್ ಲ್ಯಾಕ್ಟೇಷನ್ 25 ಲೀಟರ್ಸ್. ಹಾಂ, 25 ಲೀಟರ್ಸ್ ಇದೆ ಪರ್ ಡೇ. ಇದು ನೆಕ್ಸ್ಟ್ ಈಗ ಇನ್ನೇನು ಇನ್ಸಮಿನೇಷನ್ಗೆ ರೆಡಿ ಆಗ್ತಾ ಇದೆ. ಇನ್ನು ಕಮ್ಮಿಂಗ್ 1 or 2 ಮಂತ್ಸಲ್ಲಿ ಇದಕ್ಕೆ ಇನ್ಸಮಿನೇಷನ್ ಮಾಡಿಸ್ತೀವಿ. ಸೊ ಇದು ಆದಮೇಲೆ ಗ್ರಾಜುವಲಿ ಡಿಕ್ರೀಸ್ ಆಗುತ್ತೆ. ಆ ಹಸುನಲ್ಲಿ ಬಂದು 3 ಪೀರಿಯಡ್ ಬರುತ್ತೆ. ಪೀಕ್ ಪೀರಿಯಡು, ಮಿಡ್ ಪೀರಿಯಡು, ಡ್ರೈ ಪೀರಿಯಡು. ಪೀಕ್ ಪೀರಿಯಡ್ ಅಂದರೆ ಅದು ಅದ್ರ ಮ್ಯಾಕ್ಸಿಮಮ್ ಔಟ್ಪುಟ್ ಏನಿರುತ್ತೆ ಅದು ಕೊಡುತ್ತೆ ಪೀಕ್ ಪೀರಿಯಡಲ್ಲಿ. ಮಿಡ್ ಪೀರಿಯಡಲ್ಲಿ ಒಂದು ಮಾಡ್ರೇಟಾಗಿ ಕೊಡುತ್ತೆ. ಈಗ ಒಂದು 15 ಲೀಟ್ರ್ ಕೊಡ್ತಾ ಇದೆ ಅಂದರೆ ಮಿಡ್ ಪೀರಿಯಡ್ಗೆ ಬಂದಾಗ ಒಂದು 10 ಲೀಟ್ರ್ ಬರುತ್ತೆ. ಈಗ ಇದೊಂದು 12 ಲೀಟ್ರ್ ಕೊಡ್ತಾ ಇದೆ ಪರ್ ಟೈಮ್ ಅಂದರೆ ಮಿಡ್ ಪೀರಿಯಡ್ಗೆ ಬಂದರೆ ಒಂದು 7-8 ಲೀಟರ್ಸ್ ಬರುತ್ತೆ. ಅದಾದಮೇಲೆ ಡ್ರೈ ಪೀರಿಯಡ್, ಆವಾಗ ಒಂದು 2 ಲೀಟರ್ಸು 3 ಲೀಟರ್ಸ್ ಹಂಗೆ ಬರುತ್ತೆ. ನಾವು ನೆಕ್ಸ್ಟ್ ಕರು ಹಾಕಿದಾಗ ನಮ್ಗೆ ಹಾಲು ಹೋಗಬೇಕು ಮತ್ತು ಕರು ಡೆವಲಪ್ಮೆಂಟ್ ಆಗಬೇಕಲ್ಲ, ಒಂದು 2 ಮಂತ್ಸು ನಾವು ಹಾಲು ನಿಲ್ಲಿಸ್ಬಿಡ್ತೀವಿ. ಎಷ್ಟು ತಿಂಗಳು ಇರುತ್ತೆ ಸರ್ ಪೀಕ್ ಪೀರಿಯಡು? ಸರ್ ಪೀಕ್ ಪೀರಿಯಡ್ ಒಂದು 3 ಮಂತ್ಸ್ ಬರುತ್ತೆ. 100 ಡೇಸ್. 100 ಡೇಸು? 365 ಡೇಸಲ್ಲಿ 100 ಡೇಸು ಪೀಕ್ ಪೀರಿಯಡ್ ಇರುತ್ತೆ. ಇನ್ನೊಂದು ಇನ್ನು 200 ಡೇಸ್ ಇರುತ್ತಲ್ಲ, ಆವಾಗ ಒಂದು 100 ಡೇಸ್ ಬಂದ್ಬಿಟ್ಟು ಮಿಡ್ ಪೀರಿಯಡ್ ಬರುತ್ತೆ. ಆಮೇಲೆ ಡ್ರೈ ಪೀರಿಯಡ್ ನಿಧಾನ ಹೋಗ್ತಾ ಇರುತ್ತೆ, ಸ್ಲೋ ಡೌನ್ ಆಗ್ತಾ ಇರುತ್ತೆ. ಒಂದು 8 ಲೀಟರ್ಸ್ ಇದೆ ಅಂದರೆ 6 ಲೀಟರ್ಸು 5 ಲೀಟರ್ಸು ಗ್ರಾಜುವಲಿ ಹೋಗ್ತಾ ಇರುತ್ತೆ. ಕಡಿಮೆ ಆಗಿ ಲಾಸ್ಟ್ಗೆ ಡ್ರೈ ಪೀರಿಯಡ್ಗೆ ಬರೋಷ್ಟೊತ್ತಿಗೆ 60 ಡೇಸ್ಗೆ ಡ್ರೈ ಪೀರಿಯಡ್, 60 to 65 ಡೇಸು ಡ್ರೈ ಪೀರಿಯಡ್ ನಿಲ್ಲಿಸ್ತೀವಿ. ಆ ಟೈಮ್ಗೆ ಒಂದು 2-3 ಲೀಟರ್ಸ್ ಬಂದ್ಬಿಡುತ್ತೆ.
ಒಂದು ಹಸುವಿಂದ ಅಪ್ ಟು 5.5 to 6 monthsವರೆಗೂ ನೀವು ಒಳ್ಳೆ ಹಾಲು ಕರ್ಕೋಬೋದು ಸರ್, ಒಳ್ಳೆ ಹಾಲು ಕರ್ಕೋಬೋದು. 3 months ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸೆಮೆನ್ ಕೊಡಿಸ್ಬೇಕು. ಆ್ಯಕ್ಚುಲಿ ಈಗ ಸಕ್ಸಸ್ಫುಲಿ ಡೈರಿ ರನ್ ಮಾಡಬೇಕಂದ್ರೆ ಇಯರ್ಲಿ ಒಂದು ಕಾಫ್ ತೊಗೋಬೇಕು ಅಂತಾರೆ. ಮೇ ಬಿ ನಾವು ಟ್ರೈ ಮಾಡಿದ್ರೆ ಒಂದು 70% ಎಲ್ಲ ಆಗುತ್ತೆ ಆ ಥರ. 70% ಎಲ್ಲ ಹಸುನು 70 ನಾವು ಪ್ರಾಪರ್ ಮೇಂಟೆನೆನ್ಸ್ ಇದ್ದಾಗ ಒಂದು 90% ರಿಸಲ್ಟ್ ಸಿಗುತ್ತೆ ನಮಗೆ. ಇಲ್ಲ ಅಂದರೆ ಒಂದು 50 to 60% ಇಲ್ಲ 70% ನಾವು ನಮ್ದು ಇಷ್ಟಿದೆ ನಮ್ಮ ಫಾರ್ಮಲ್ಲಿ ಇದೆಯಲ್ಲ, ಒಂದು 70% ಹಸುಗಳು ಒಂದು ವರ್ಷಕ್ಕೆ ಒಂದು ಕರು ಹಾಕುತ್ತೆ. ಇನ್ನೊಂದು 30% 1.5 year ಆ ಥರ ತಗೊಳುತ್ತೆ. ರಿಪೀಟ್ ಬ್ರೀಡಿಂಗು ಆ ಥರ ಪ್ರಾಬ್ಲಮ್ ಇರುತ್ತೆ. ಒಂದು 30% ಇದ್ದೇ ಇರುತ್ತೆ.